ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ಮೌನವಾಗಿ ನಿಂತ್ಬಿಟ್ಟೆ? ನಾ ಹೇಳಿದ್ ಕೇಳಿಸ್ತಿಲ್ವಾ ಅಥವಾ ನನ್ನ ನೋಡಿ ಶಾಕ್ ಆದ್ಯಾ? ಹೋಗ್ಲಿ ಬಿಡು. ನಾನು ಹೇಳಿದ ವಿಷಯದ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿದ್ಯಾ ಅಲ್ವಾ? ನೀನು ನನಗೆ ತುಂಬ ವಿಷಯ ಹೇಳಿದ್ಯಾ, ಅದರಲ್ಲಿ ಯಾವುದು ಅಂತ ಗೊತ್ತಾಗ್ತಿಲ್ಲ ಜೆಂಡೆ. ಸರಿ, ನನಗೆ ಮತ್ತೆ ರಿಮೈಂಡ್ ಮಾಡೋಕ್ಕೇನು ಬೇಜಾರಿಲ್ಲ. ಅನುಗೆ ಡಿವೋರ್ಸ್ ಕೊಡೋ ಬಗ್ಗೆ ಯಾವ ಪ್ಲ್ಯಾನ್ ಮಾಡಿದ್ಯಾ? ಅದು ನಾನು ನಿನಗೆ ಎಂಥ ಪ್ರಶ್ನೆ ಕೇಳ್ತಿದ್ದೀನಿ ನೋಡು. ಹೇಗಿದ್ರು ನಿನಗೆ ಅನು ಜೊತೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನೀನೇ ಹೇಳಿದೆಯಲ್ಲ. ಅವಳ ಜೊತೆ ಬದುಕೇ ಬೇಡ ಅಂದಮೇಲೆ ಅನು, ಮದುವೆ, ಸಂಸಾರ ಅಂತೆಲ್ಲ ಯಾಕೆ ಯೋಚನೆ ಮಾಡಬೇಕು? ಆರ್ಯ, ನೀನು ಮೊದಲೆಲ್ಲ ಹೇಗಿದ್ದೆ ಗೊತ್ತೇನೋ? ಯಾರಿಗೂ ತಲೆ ಬಾಗದೆ ಒಳ್ಳೆ ಯಜಮಾನ ಇದ್ದಾಗಿದ್ದೆ. ಈ ಮದುವೆ ಆದಮೇಲೆ ತಾನೇ ಈ ಅವಮಾನ, ಕಷ್ಟ, ಈ ದ್ವಂದ್ವಗಳೆಲ್ಲ ಶುರುವಾಗಿತ್ತು ಅಲ್ವೋ? ನಿನಗೆ ನಂತರ ಬ್ರಹ್ಮಚಾರಿಯಾಗಿರಬೇಕು ಅಂತ ಅನ್ಸೋದೇ ಇಲ್ವಾ? ಈಗಲೂ ಕಾಲ ಮಿಂಚಿಲ್ಲ, ಬೇಗ ಅವಳಿಗೆ ಡೈವರ್ಸ್ ಕೊಟ್ಬಿಡು. ಎಷ್ಟು ಸರಿ ಹೇಳಿದ್ದನ್ನೇ ಹೇಳ್ತೀಯೋ? ನೀನು ಮಾತು ಮುಗೀತು ತಾನೆ, ನನಗೆ ಮಾತಾಡೋಕ್ಕೆ ಅವಕಾಶ ಕೊಡು. ಒಳ್ಳೆ ನಕ್ಷತ್ರಿಕ ಕಣ ನೀನು. ನಿಜ ಹೇಳು ಜೆಂಡೆ, ನಿನಗೆ ಈ ಗೆಳೆಯನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನಿನಗೆ ಯಾಕೆ ಹಾಗನ್ನಿಸ್ತಿದೆ? ಮತ್ತ್ಯಾಕೆ ನನ್ನ ಫಾಲೋ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ಯಾ? ಫಾಲೋ ಅಂತ ಯಾಕೆ ಅನ್ಕೋತಿದ್ಯಾ ಆರ್ಯ? ನೀನು ಇಲ್ಲಿದೆಯಾ ಅಂತ ಗೊತ್ತಾಯಿತು, ಅದಕ್ಕೆ ಹುಡ್ಕೊಂಡು ಬಂದೆ. ನಿನಗೆ ಅನುನ ಸುಲಭವಾಗಿ ಬಿಡೋಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳನ್ನು ದೂರ ಮಾಡೋಕ್ಕೆ ನೀನು ಎಷ್ಟು ಒದ್ದಾಡ್ತಿರ್ತೀಯ, ನೋವು ಪಡ್ತಿರ್ತೀಯ ಅಂತ ಟೆನ್ಷನ್ ಮಾಡಿಕೊಂಡು ಇಲ್ಲಿ ತನಕ ಬಂದೆ. ಆರ್ಯ, ಯೋಚನೆ ಮಾಡಿದಷ್ಟು ಸಮಸ್ಯೆ ದೊಡ್ಡದಾಗ್ತಾ ಹೋಗುತ್ತೆ. ಸಿಂಪಲ್ ಆಗೆಲ್ಲ ಮುಗಿಸ್ಬಿಡು. ಇಲ್ಲಾಂದ್ರೆ ಈಗಲಾದರೂ ನೆನಪಾಯ್ತಲ್ವಾ? ಈಗ ನಾನು ಆ ಸಾವಿನ ಪ್ರತೀಕಾರ ನನ್ನ ಮೇಲೆ ತೀರಿಸ್ಕೊಳ್ಳೋಕ್ಕೆ ಬಂದಿರೋದು. ಹೇಳೋ ಮಾತನ್ನ ಈಗಲಾದರೂ ಸೀರಿಯಸ್ ಆಗಿ ತಗೋ ಆರ್ಯ. ನಾವೇನಾದರೂ ಸ್ವಲ್ಪ ಎಚ್ಚರ ತಪ್ಪಿದ್ರೂ ನಮ್ಮ ಇಡೀ ಜೀವನನ ಜೈಲಲ್ಲೇ ಕಳಿಬೇಕಾಗತ್ತೆ. ಸರಿ, ಈಗ ನಿನ್ನ ಮನಸ್ಸು ಸರಿ ಇಲ್ಲ ಅಂತ ಅನ್ಸತ್ತೆ. ಬಾ ನನ್ನ ಜೊತೆ. ಎಲ್ಲಿಗೆ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಬಾರೋ. ನಾನು ಬರಲ್ಲ. ಬರಲ್ಲ ಅಂದರೆ ಬಿಡೋರು ಯಾರು? ಬಾ. ಬರಲ್ಲ, ಬಿಡು ಜೆಂಡೆ, ಬಿಡು. ಈ ಪ್ರತೀಕಾರ, ಜೈಲು ಎಲ್ಲ ನಿನ್ನ ಭ್ರಮೆ ಅಷ್ಟೇ. ಮೊದಲದನ್ನೆಲ್ಲ ನಿನ್ನ ತಲೆಯಿಂದ ಕಿತ್ತಾಕು. ಈ ನಿನ್ನ ಜೀವದ ಗೆಳೆಯನ ಮಾತಿಗಿಂತ ಅನು ಮೇಲೆ ನಂಬಿಕೆನೇ ಜಾಸ್ತಿ ಅಲ್ವಾ ನಿನಗೆ? ನಾನು ಯಾಕೆ ಇಷ್ಟೆಲ್ಲ ಕೆಡ್ಸ್ಕೋಬೇಕು? ನೀನು ಕೊಟ್ಟಿರೋ ಮಾತನ್ನು ಹೇಗೆ ಮೀರ್ತೀಯ ಅಲ್ವಾ? ನಾನು ಯಾವಾಗಲೂ ಕಾಪಾಡ್ತೀನಿ ಅಂತ ನೀನೇ ಭರವಸೆ ಕೊಟ್ಟಿದೆಯಲ್ಲ. ಈ ಮೌನ ಬೇರೆ ಬೇರೆ ಅರ್ಥ ಕೊಡುತ್ತೆ. ಏನಾದರೂ ಹೇಳಾರ್ಯ? ಸರಿ ಬಿಡು, ಜೈಲಲ್ಲಿ ಕೊಡಿಬೇಕು ಅನ್ನೋದೇ ನಿನ್ನ ಆಸೆ ಆಗಿದ್ರೆ ಹಾಗೆ ಆಗಿ. ನಾನು ಹೋಗಿ ಸರೆಂಡರ್ ಆಗ್ತೇನೆ. ಜೆಂಡೆ, ಜೆಂಡೆ, ನೀನೀಗಲೇ ಅನುಗೆ ಡಿವೋರ್ಸ್ ಕೊಟ್ಟು ಅವಳಿಂದ ದೂರ ಆದರೆ ನಿನ್ನ ಗೆಳೆತನ ಶಾಶ್ವತವಾಗಿ ಉಳಿಯುತ್ತೆ. ಇಲ್ಲ ಅಂದರೆ ನಾನು ಸಾಯ್ಬೇಕಾಗತ್ತೆ.
ನನ್ನ ಕ್ಷಮಿಸು ಅನು, ನನ್ನ ಕ್ಷಮಿಸು. ಈ ಜೆಂಡೆ ಯಾಕೆ ಇಲ್ಲಿಗೆ ಬಂದಿದ್ದ? ಆರ್ಯ ಸರ್ ಅಷ್ಟು ಬೇಜಾರಲ್ಲಿ ಯಾಕೆ ಹೋಗ್ತಿದ್ದಾರೆ? ನಾನು ಬರ್ತೀನಿ ಅಂತಾನೆ ಆರ್ಯ ಸರ್ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರ? ಓ, ಬಹುಶಃ ನಮ್ಮ ವಿದಾಯನ ನಾನು ಸಾಯೋ ತನಕ ಮರಿಬಾರ್ದು, ನೆನಪಲ್ಲೇ ಇಟ್ಕೊಳ್ಬೇಕು ಅಂತ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾರೆ ಅನಿಸುತ್ತೆ. ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಹೀಗೇನೂ ಹೇಳ್ದೆ ಹೋದರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಬೆಳಗ್ಗೆ ಆರ್ಯ ಸರ್ ಒಟ್ಟಾರಕ್ಕೆ ಬಂದಾಗ ಒಂಥರ ಪಾಸಿಟಿವ್ ಫೀಲಿಂಗ್ ಅನಿಸ್ತಾ ಇತ್ತು. ಆದರೆ ಈಗ ಇಲ್ಲಿ ಏನಾಗ್ತಿದೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಇದೆಲ್ಲ ಆ ಚೇಂಡದೆ ಪ್ಲಾನ್ ಅಂತ ಅನ್ಸತ್ತೆ. ಅವನಿಲ್ಲಿಂದ ಹೋಗುವಾಗ ಜೋರಾಗಿ ಡಿವೋರ್ಸ್ ಅಂತ ಏನೇನೋ ಕೂಗ್ಕೊಂಡು ಹೋಗ್ತಾ ಇದ್ದ. ಆರ್ಯ ಸರ್ ಅಷ್ಟು ಬೇಜಾರಲ್ಲಿದ್ರು ಅಂದರೆ ಅವರು ಅವನ ಕೈಲಿ ಸಿಕ್ಕಾಕೊಂಡಿದ್ದಾರೆ ಅಂತಾನೆ ಅರ್ಥ. ಅವ್ರ ಒಳ್ಳೆತನ, ಅವ್ರ ಅಸಹಾಯಕತೆನ ದುರುಪಯೋಗ ಆಗೋದಕ್ಕೆ ನಾನಂತೂ ಬಿಡಲ್ಲ. ಜೇಂಡೆ, ನಿನ್ನ ಟಾರ್ಗೆಟ್ ಏನಿದ್ರು ನಾನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನೋಡ್ತಾ ಇರು ನಿನ್ನ ಎಲ್ಲ ಕನ್ಫ್ಯೂಷನ್ಸ್ನ ನಾನು ಹೇಗೆ ಸಾಲ್ವ್ ಮಾಡ್ತೀನಿ ಅಂತ. ತಾಯಿ ಎಲ್ಲವ ನಮ್ಮ ಮನೆಗೆ ಈಗ ಒಳ್ಳೆ ಕಾಲ ಶುರು ಆಯ್ತು ಅನ್ಸುತ್ತೆ. ಅಳಿಯಂದ್ರನ್ನ ಮೀಟ್ ಮಾಡಕ್ ಹೋಗಿರೋದು ಮನ್ಸಿಗೆ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ? ಅಷ್ಟೊಂದು ಯಾಕೆ ಆಶ್ಚರ್ಯ ಪಡ್ತೀಯ ನೀನು? ಅದು ಯಾವತ್ತಿದ್ರು ಆಗ್ಲೇಬೇಕಲ್ವಾ? ನಿಜ ಸುಬ್ಬು, ಅನು ಹತ್ರ ಅಳಿಯಂದ್ರ ವಿಷಯನ ಹೇಗೆ ಮಾತಾಡೋದು ಅಂತ ಯೋಚಿಸ್ತಿದ್ದೆ. ಅಷ್ಟರಲ್ಲೇ ಅನುನೇ ಅಳಿಯಂದ್ರನ್ನ ಮಾತಾಡ್ಸೋಕೆ ಹೋಗ್ತಿದ್ದೀನಿ ಅಂದ ತಕ್ಷಣ ಎಷ್ಟು ಖುಷಿ ಆಯ್ತು ಗೊತ್ತಾ? ಗಂಡ ಹೆಂಡತಿ ಮಧ್ಯೆ ಅದೆಷ್ಟೇ ಮನಸ್ತಾಪ ಇದ್ರು ಮಾತಾಡ್ಕೊಂಡು ಬಗೆಹರಿಸೋ ಪ್ರಬುದ್ಧತೆ ಅವರಿಬ್ಬರಲ್ಲೂ ಇದೆ ಕಣೆ. ನೀನೇನು ಇದ್ರ ಬಗ್ಗೆ ಜಾಸ್ತಿ ಪ್ರಶ್ನೆ ಕೇಳಬೇಡ. ಅಳಿಯಂದ್ರು ಬೇಜಾರು ಮಾಡ್ಕೊಂಡ್ರೆ ಕಷ್ಟ. ಆಂಟಿ ಆಂಟಿ ಅನು ಇದ್ದಾಳ? ಅನು ಮನೇಲಿಲ್ಲ, ಎಲ್ಲೋಗಿದ್ದಾಳೆ, ಎಷ್ಟೊತ್ತಿಗೆ ಬರ್ತಾಳೆ ಅಂತೆಲ್ಲ ಕೇಳಬೇಡ. ಯಾಕೆಂದ್ರೆ ಅವಳು ಅಳಿಯಂದ್ರನ್ನ ಮೀಟ್ ಮಾಡಕ್ ಹೋಗಿದ್ದಾಳೆ, ಅದಕ್ಕೆ. ಓ ಕಳ್ಳಿ, ನಂಗೆ ಹೇಳೇ ಇಲ್ಲ ನೋಡಿ. ಬೆಳಿಗ್ಗೆ ಆರ್ಯ ಸರ್ ಮತ್ತೆ ಅನು ಒಟ್ಟಾರದ ಮುಂದೆ ಮಾತಾಡ್ತಿದ್ದನ್ನ ನೋಡಿದೆ. ಇವಾಗ ನೀವು ಖುಷಿಯಾಗಿರೋದು ನೋಡಿದ್ರೆ ಎಲ್ಲ ಸರಿಯಾಗಿದೆ ಅಂತ ಗೊತ್ತಾಗ್ತಿದೆ. ಖುಷಿ ಅಲ್ಲ ರಮ್ಯಾ, ಇದು ಸಂಭ್ರಮ, ಒಂಥರ ಸಂಭ್ರಮ. ಸರಿ, ನೀವು ಗಂಡ ಹೆಂಡತಿ ಸಂಭ್ರಮ ಆಚರಿಸಿ, ನಾನು ಆಮೇಲೆ ಸಿಗ್ತೀನಿ. ಏ ರಮ್ಯಾ, ಈ ಥರ ಹೇಳ್ಬಿಟ್ಟೋದ್ರೆ ಹೇಗೆ? ನಿನ್ನ ಮದುವೆ ಡೇಟ್ ಯಾವಾಗ? ಹುಟ್ಟಿದಬ್ಬದ ದಿನ ಸ್ವೀಟ್ ಕೊಟ್ಟು ಮದುವೆಗೆ ಒಪ್ಕೊಂಡೆ ಅಂತ ಹೇಳಿದವಳು ಆಮೇಲೆ ಅದ್ರ ಬಗ್ಗೆ ಮಾತೇ ಇಲ್ಲ. ಓಹೋ, ಕರಣ್ ಬಂದಿದ್ನಾ? ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂದ? ಆದಷ್ಟು ಬೇಗ ಆಂಟಿ. ನೋಡೆ ನಮ್ಮ ಹುಡುಗಿ ಹೇಗೆ ನಾಚ್ಕೊಂಡು ಹೋಗ್ತಿದ್ದಾಳೆ ಅಂತ. ಹುಡುಗಿಯರು ಈ ಥರ ನಕ್ಕರು ಅಂದರೆ ಮದುವೆಗೆ ಸಂಪೂರ್ಣ ಒಪ್ಪಿಗೆ ಕೊಟ್ಟರು ಅಂತಾನೆ ಅರ್ಥ. ನಾವು ಒಟಾರದಲ್ಲಿ ಇನ್ಮೇಲೆ ಬರೀ ಖುಷಿನೇ. ಸುಬ್ಬು ಪಾಪ, ಇವಳು ತುಂಬಾ ಕಷ್ಟಪಟ್ಟಿದ್ದಾಳೆ, ಇನ್ಮೇಲಾದ್ರೂ ಸುಖವಾಗಿರ್ಲಿ. ಸುಬ್ಬು, ರಜನಿಯವ್ರಿಗೆ ಹೇಳಿ ದಾರಿ ಸೀರೆನ ನಾವೇ ಕೊಡೋಣ. ಬರೀ ಧಾರೆ ಸೀರೆನೇ ಯಾಕೆ, ಅದ್ರ ಜೊತೆಗೆ ಬೇರೆ ಏನಾದ್ರು ಮಾಡ್ಸೋಣ ಬಿಡು. ಅದು ನಮ್ಮನೆ ಹುಡುಗಿನೇ ಅಲ್ವಾ?
ತಾಯಿ ಎಲ್ಲವ ಎಷ್ಟೇ ಕಷ್ಟ ಕೊಟ್ಟು ಪರೀಕ್ಷೆ ಮಾಡಿದ್ರು ಕೊನೆಗೆಲ್ಲ ಒಳ್ಳೇದನ್ನೇ ಮಾಡ್ತಿದ್ಯಲ್ಲವ. ಯಾಕೋ ಒಳಗಡೆ ಬರೋದಿಲ್ವಾ? ನೀನು ಹೋಗು, ನಾನು ಬರ್ತೀನಿ. ನಿನಗಿನ್ನೂ ನನ್ನ ಮಾತಲ್ಲಿ ನಂಬಿಕೆ ಬರ್ತಿಲ್ಲ ಅನ್ಸತ್ತೆ. ಏನಾಗಬೇಕು ಎಲ್ಲ ಆಗಲಿ, ಮುಂದೆ ಪಶ್ಚಾತ್ತಾಪ ಪಡ್ತೀಯಲ್ಲ, ಆಗ ನಿನಗೆ ಗೊತ್ತಾಗತ್ತೆ. ಹಲೋ ಹಲೋ ಮೀರಾ. ಅರೆ ಸರ್, ವಾಟ್ಸ್ ರಾಂಗ್? ಯಾಕೆ ವಾಯ್ಸ್ ಏನೋ ಒಂಥರ ಇದೆ? ಏನಾಯ್ತು ಸರ್? ನಾನು ತಪ್ಪು ಮಾಡಿಬಿಟ್ಟೆ. ತಪ್ಪಾ? ಸರ್ ಸರ್ ಪ್ಲೀಸ್ ಕಾಮ್ ಡೌನ್, ಸಮಾಧಾನ ಮಾಡ್ಕೊಳ್ಳಿ. ಏನಾಯ್ತು ಹೇಳಿ. ನಿನ್ನ ಮಾತನ್ನ ನಾನು ಆವತ್ತೇ ಕೇಳಬೇಕಾಗಿತ್ತು ಮೀರಾ. ಈಗ ಎಲ್ಲ ನನ್ನ ಕೈ ಮೀರಿ ಹೋಗ್ತಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬ ಭಯ ಆಗ್ತಿದೆ ಮೀರಾ. ಸರ್ ಪ್ಲೀಸ್ ಡೋಂಟ್ ಪ್ಯಾನಿಕ್. ನೋಡಿ ಸರ್, ಸಿಚುಯೇಷನ್ ಏನೇ ಇರಲಿ, ಯಾವ ಥರನೇ ಇರಲಿ, ನಾವು ಅದನ್ನು ಮತ್ತೆ ನಮ್ಮ ಕಂಟ್ರೋಲಿಗೆ ತಗೋಬೋದು. ಇಲ್ಲ, ನಾನು ಸೋತ್ ಹೋದೆ ಅಂತ ಅನಿಸ್ತಿದೆ. ಇಲ್ಲ ಸರ್, ನಿಮ್ಮನ್ನು ಸೋಲಕ್ಕೆ ನಾನು ಬಿಡಲ್ಲ. ಸೋಲು ಅನ್ನೋದು ನಿಮ್ಮನ್ನು ಯಾವತ್ತೂ ಕಾಡಬಾರ್ದು ಸರ್. ಆರ್ಯವರ್ಧನ ಸೋಲು ಅನ್ನೋದು ಕಾಡಬಾರ್ದು. ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಸರ್, ಡೋಂಟ್ ವರಿ. ನಾನು ನಿಜವಾಗ್ಲೂ ಕಳ್ಕೊತೀನಿ ಅನ್ನೋ ಭಯ ನನ್ನನ್ನು ಕಾಡ್ತಿದೆ. ಸರ್, ನಂಬಿಕೆ ಅನ್ನೋ 3 ಅಕ್ಷರದ ಪದನ ನೀವು ಹೇಗೆ ಮರೆಯೋಕ್ಕೆ ಸಾಧ್ಯ? ನಿಮಗೆ ಅನು ನಿಮ್ಮಿಂದ ದೂರ ಆಗ್ತಿದ್ದಾಳೆ ಅನ್ನೋಂಥ ಭಯ ಅಲ್ವಾ? ಖಂಡಿತ ಹಾಗಾಗಲ್ಲ ಸರ್. ಇಷ್ಟು ದಿವಸ ನಿಮ್ಮ ಹತ್ರ ಮುಚ್ಚಿಟ್ಟಿದ್ದ ವಿಷಯನ ಇವತ್ತು ನಿಮ್ಮ ಹತ್ರ ಹೇಳಿಬಿಡ್ತೀನಿ. ನೀವು ನನ್ನ ಬಗ್ಗೆ ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ಸರ್. ಅನು ನಿಮ್ಮನ್ನು ಪ್ರೀತಿಸ್ತಾಳೆ ಅಂತ ಗೊತ್ತಾದಾಗ ನಾನು ಅನುನ ನಿಮ್ಮಿಂದ ಅವಾಯ್ಡ್ ಮಾಡೋಕ್ಕೆ ಎಷ್ಟು ಟ್ರೈ ಮಾಡಿದ್ದೆ ಗೊತ್ತಾ? ಆಗಲೇ ನಿಮ್ಮಿಂದ ದೂರ ಆಗದಿದ್ದವಳು ಈಗ ನಿಮ್ಮಿಂದ ಅಷ್ಟು ಸುಲಭವಾಗಿ ದೂರ ಆಗ್ಬಿಡ್ತಾಳ? ಅದು ಈ ಜೇಂಡಿಗೋಸ್ಕರ? ನೋ ಸರ್, ಅನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ಹೋಗಕ್ಕೆ ಸಾಧ್ಯನೂ ಇಲ್ಲ. ಅನುನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಮೀರಾ. ಸರ್ ಕೇಳಿಸ್ಕೊಳ್ಳಿ, ನಾನು ಹೇಳ್ದಾಗ ಮಾಡಿದ್ರೆ ಆದಷ್ಟು ಬೇಗ ನೀವು ಮತ್ತು ಅನು ಇಬ್ಬರು ಒಂದಾಗ್ತೀರಾ. ಏನು ಮಾಡಬೇಕು ಹೇಳು ಮೀರಾ? ಸರ್, ರಾಜನಂದಿನಿ ವಿಲಾಸದಲ್ಲಿ ಒಂದು ಪಾರ್ಟಿ ಇದೆ. ನಾನು ನಿಮಗೆ ಟೈಮ್ ಅಪ್ಡೇಟ್ ಮಾಡ್ತೀನಿ. ನೀವು ಅಲ್ಲಿಗೆ ಬಂದರೆ ನಿಮ್ಮ ಮತ್ತು ಅನು ಇಬ್ಬರ ನಡುವೆ ಇರುವಂಥ ಎಲ್ಲ ಅನುಮಾನಗಳು ದೂರ ಆಗುತ್ತೆ. ನಿಮ್ಮ ಜೊತೆ ನಾನು, ಅನು, ಅಮ್ಮ, ನಿಮ್ಮ ತಮ್ಮ, ಅತ್ತಿಗೆ ಎಲ್ಲರೂ ಇದ್ದೀವಿ. ನೀವೇನು ಯೋಚನೆ ಮಾಡಬೇಡಿ ಸರ್, ಆರಾಮಾಗಿರಿ. ಅಷ್ಟಾದರೆ ಸಾಕು. ನಿನ್ನ ಜೊತೆ ಮಾತಾಡಿದ್ಮೇಲೆ ನನಗೆ ಸ್ವಲ್ಪ ಧೈರ್ಯ ಬರ್ತಿದೆ. ಓಕೆ ಸರ್, ಟೇಕ್ ಕೇರ್. ಏನೇ ಬೇಕಿದ್ರೂ ಕಾಲ್ ಮಾಡಿ. ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಥ್ಯಾಂಕ್ಸ್ ಮೀರಾ. ಬಾಯ್. ಹೋಗೆ, ನೀ ಬರ್ತಿರೋದನ್ನ ನೋಡಿ ನಾನು ಅಲ್ಲಿ ಬಚ್ಚಿಟ್ಕೊಂಡು ನಿನ್ನ ಎದುರಿಸ್ಬೇಕು ಅಂತ ಬಂದೆ. ನೀನು ನೋಡಿದ್ರೆ ಹೆದರ್ಕೊಳ್ಳೇ ಇಲ್ಲ. ಐ ಆಮ್ ಸಾರಿ ಕಣೆ, ನಾನು ಯಾವುದೋ ಬೇರೆ ಯೋಚನೆಯಲ್ಲಿ ಬರ್ತಾ ಇದ್ದೆ. ಯೋಚನೆ ಅಲ್ಲ, ಕನ್ಸು ಕಾಣ್ತಿದ್ದೆ ಅಂತ ಹೇಳು. ಹೇಳು, ಆರೇ ಸರ್ ಏನಂದ್ರು? ರಮ್ಯಾ, ನಾನು ಮತ್ತೆ ಅಲ್ಲಿಂದ ಬರ್ತೀನಿ, ನೀನು ಇದೇ ರೀತಿ ನನ್ನನ್ನು ಹೆದರಿಸ್ತೀಯಾ? ಈಗ್ಲಾ? ಇಲ್ಲ ಆಗಲ್ಲ. ಪ್ಲೀಸ್ ಪ್ಲೀಸ್ ಕಣ, ಇನ್ನೊಂದ್ಸತಿ ಪ್ಲೀಸ್ ಹೋಗು ಹೋಗು. ರೆಡಿ? ಹೋಗೆ, ನಾನು ಬಕ್ರ ಮಾಡಕ್ಕಂತಾನೆ ಹಿಂಗೆ ಮಾಡ್ದೆ. ನೀನು ಗೂವೆ, ಈ ಮುದ್ದು ಮುಖನ ನೋಡಿದ್ರೆ ಯಾರಿಗೆ ತಾನೇ ಭಯ ಆಗುತ್ತೆ, ನೀನೇ ಹೇಳು.
ಎಂಥದ್ದು ಇಲ್ಲ. ಮೊದಲು ನಿನ್ನ ವಿಷಯ ಹೇಳು. ಎಲ್ಲ ಸೆಟ್ಲ್ ಆಯ್ತಲ್ವಾ? ಹಾಂ ಕಣೆ, ಅದ್ರಲ್ಲಿ ಕೇಳೋದೇನಿದೆ? ಆಗದೆ ಇರುತ್ತಾ? ಇಂಥ ಮುದ್ದಾದ ಹೆಂಡತಿನ RS ಬಿಟ್ಟಿರೋಕೆ ಹೇಗೆ ಸಾಧ್ಯ? ಎನಿವೆ, ಕಾಂಗ್ರಾಟ್ಸ್ ಅನು. 2 ದೇಶಗಳ ಮಧ್ಯೆ ಇರೋ ಯುದ್ಧಕ್ಕೆ ಬ್ರೇಕ್ ಹಾಕ್ಬೇಕಾದ್ರೆ ನಿನ್ನ ಮಧ್ಯಂತರಕ್ಕೆ ಕೊನೆ ಇರಲ್ವಾ? ಹೌದು ಕಣೆ, ಇನ್ನು ಮುಂದೆ ಹೊಸ ಜೀವನ ಶುರು ಆಗುತ್ತೆ. ನಿನ್ನ ಜೊತೆ ನಾನು ಕೂಡ ಹೊಸ ಜೀವನನ ಶುರು ಮಾಡ್ತೀನಿ. ಹೌದು ಅನು, ನೀನು ಅಷ್ಟೆಲ್ಲ ಪ್ರಾಬ್ಲಮಲ್ಲಿರುವಾಗ ನಾನು ಮಾತ್ರ ನನ್ನ ಮದುವೆ ಪ್ರೀತಿ ಅಂತ ಹೇಗೆ ಆರಾಮಾಗಿರೋಕ್ಕಾಗುತ್ತೆ ಅಂತ ನನ್ನ ಮದುವೆ ಮಾತುಕತೆನ ಮುಂದೆ ತಳ್ತಿದ್ದೆ. ಪಾಪ ಕರಣ್ ಅವ್ರು ಕೂಡ ಇದಕ್ಕೆ ಒಪ್ಕೊಂಡಿದ್ರು. ನಿಂಗೆ ಗೊತ್ತಾ ಅನು, ನಾನು ಕರಣ್ಗೆ ಎಷ್ಟೇ ಬೇಜಾರು ಮಾಡಿದ್ರು ಅವ್ರು ನನ್ನನ್ನು ತುಂಬಾ ಸಹಿಸ್ಕೊಂಡಿದ್ದಾರೆ. ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಕಣೆ. ಲೇ ದಡ್ಡಿ, ಯಾರಾದರೂ ಪ್ರೀತಿಸೋರ್ನ ಇಷ್ಟೊಂದು ಟೆಸ್ಟ್ ಮಾಡ್ತಾರೇನೆ, ಅದು ನನಗೋಸ್ಕರ. ನೀನು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಲ್ಲ, ಸಾರಿ ಕೇಳಬೇಕು. ಹೋಗಿ ಕರಣ್ಗೆ ಮೊದಲು ಫೋನ್ ಮಾಡು. ಅವ್ರ ಹತ್ರ ಮದುವೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಆಮೇಲೆ ನೀನು ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಕು. ಇಲ್ಲ ಅಂದರೆ ಹೋಗ್ತೀನಿ. ಆದರೆ ನೀನು ಮತ್ತೆ RS ಇರುವಾಗಲೇ ನನ್ನ ಮದುವೆ ಆಗಬೇಕು. ಹೇಳು, ನೀವಿಬ್ರು ಯಾವಾಗ ಫ್ರೀ? ನಾವಿಬ್ರು ಫ್ರೀನೇ ಕಣೆ. ನೀನು ಹೋಗಿ ಮೊದಲು ಕರಣ್ ಹತ್ರ ಮಾತಾಡು. ಸರಿ ರಮ್ಯಾ, ನಿನ್ನ ನಿರ್ಧಾರನ ಯಾವುದೇ ಕಾರಣಕ್ಕೂ ಬದಲಾಯಿಸೋ ಹಾಗಿಲ್ಲ, ಸರಿನಾ? ಬಹುಶಃ ಯಾವ ಹುಡುಗನಿಗೂ ಇಷ್ಟೊಂದು ತಾಳ್ಮೆ ಇರಲ್ಲ ಅನಿಸುತ್ತೆ. ಈಗಿನ ಕಾಲದಲ್ಲಿ ನಾವು ಪ್ರೀತಿಸೋರ ಜೊತೆ ಹೇಗೇಗೋ ಇರಬೇಕು ಅಂತ ಬಯಸೋರ ಮಧ್ಯ ಕರಣ್ ತುಂಬಾ ಡಿಫ್ರೆಂಟ್. ಇಷ್ಟು ದಿನ ನಾನು ಅವ್ರನ್ನ ಕಾಯಿಸಿದ್ದೆ ತಪ್ಪು, ಆದರೆ ಇನ್ಮೇಲೆ ಕಾಯಿಸಲ್ಲ. ನಾನು ಈಗಲೇ ಅವ್ರಿಗೆ ಈ ವಿಷಯನ ಹೇಳ್ಬಿಡ್ತೀನಿ. ಫೋನ್ ಏನೋ ಮಾಡ್ತೀನಿ, ಆದರೆ ಮಾತು ಹೇಗೆ ಶುರು ಮಾಡೋದು? ಈ ಥರ ಎಲ್ಲ ಮಾತಾಡೋಕ್ಕೆ ಒಂಥರ ನಾಚಿಕೆ ಆಗುತ್ತೆ. ಮೆಸೇಜ್ ಮಾಡಿಬಿಡ್ತೀನಿ. ಡಿಯರ್ ಕರಣ್. ಡಿಯರಾ ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತೆ. ಕರಣ್, ಬಿಗಿನಿಂಗಲ್ಲೇ ಕರಣ್ ಅಂತ ಹಾಕಿದ್ರೆ ಅಲ್ಲ, ಮತ್ತೆ ಏನಂತ ಮೆಸೇಜ್ ಮಾಡಲಿ? ಮೈ ಡಿಯರ್ ಹನಿ ಅಂತ ಟೈಪ್ ಮಾಡು ರಮ್ಯಾ. ಆಹಾ ರಮ್ಯಾ, ಇವತ್ತು ನಿಜವಾಗ್ಲೂ ಹುಡುಗಿ ತರ ಕಾಣಿಸ್ತಿದ್ಯಾ ನೋಡು. ನನಗೆ, ನನ್ನ ಕಣ್ಣಿಗೆ ಮತ್ತೆ ನನ್ನ ಕನ್ನಡಕಕ್ಕೆ ಇವತ್ತೊಬ್ರು ರಿಯಲ್ ಲವರ್ ನೋಡೋ ಸೌಭಾಗ್ಯ ಸಿಕ್ತು. ಯಾಕೆ ಹುಡುಗ? ಕರಣ್ಗೆ ನಾನು ಏನಂತ ಮೆಸೇಜ್ ಮಾಡಲಿ ಅಂತ ಹೇಳು. ಈಗ ಆಲ್ರೆಡಿ ನಾನು ಅವ್ರಿಗೆ ತುಂಬಾ ಹರ್ಟ್ ಮಾಡಿಬಿಟ್ಟಿದ್ದೀನಿ. ಸರಿ, ಆದರೆ ಹಾಗೆಲ್ಲ ಬಿಟ್ಟು ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ, ಅದಕ್ಕೆ ಚಾರ್ಜ್ ಆಗತ್ತೆ. 2 ಪ್ಲೇಟ್ ಪಾನಿಪುರಿ ಓಕೆನಾ? ಓಕೆ, ಅದೆಲ್ಲ ಆದ್ಮೇಲೆ ಪಾನಿಪುರಿ ಅಂಗಡಿನೇ ಕೊಡಿಸ್ತೀನಿ, ಸರಿನಾ? ಹಾಗಾದ್ರೆ ಡೀಲ್, ಡಬಲ್ ಡೀಲ್. ಒಂದು ಐಡಿಯಾನು ಹೊಡಿತಿಲ್ವಲ್ಲ. ಯಾರಾದರೂ ಲವರ್ನಾದರೂ ಪರಿಚಯ ಮಾಡ್ಕೊಂಡಿದ್ರೆ ಐಡಿಯಾ ಆದರೂ ಬರೋದು. ಯಾವುದು ಐಡಿಯಾನೇ ಬರ್ತಾ ಇಲ್ಲ. ಅಂದ್ರೆ ಇಷ್ಟೊತ್ತು ಬರೀ ಬಿಲ್ಡಪ್ ತಗೊಂಡ್ಯಾ? ಹಲೋ ಹಲೋ, ಸಮಾಧಾನ. ನಿಮ್ಮಂಥ ಲವರ್ಸ್ ನಂಬಕ್ಕಾಗಲ್ಲ. ಕೆಲಸ ಎಲ್ಲ ಆದಮೇಲೆ ನಮ್ಮಂಥ ಅಮಾಯಕರಿಗೆ ಸರಿಯಾಗಿ ಕೈಗೊಟ್ಬಿಡ್ತೀರಾ. ಅದಕ್ಕೆ ಮೊದಲು ಒಂದು ಪ್ಲೇಟ್ ಪಾನಿಪುರಿ ಕೊಡ್ಸು, ಆಮೇಲೆ ನಿಮ್ಗೆ ಒಳ್ಳೆ ಐಡಿಯಾ ಕೊಡ್ತೀನಿ. ಹೋಗೋ, ನಿಂದು ಬರೀ ಬಿಲ್ಡಪ್ಪೇ ಆಯಿತು. ಪಾನಿಪುರಿ ಬೇಕಿದ್ರೆ ಕೊಡಿಸ್ತೀನಿ, ಆದರೆ ಮೆಸೇಜ್ ನಾನೇ ಮಾಡ್ತೀನಿ. ಹಾಯ್ ಕರಣ್, ಹೇಗಿದ್ದೀರಾ? ನೀವು ಫ್ರೀ ಇದ್ದರೆ ನಾನು ಸ್ವಲ್ಪ ಮಾತಾಡಬೇಕಿತ್ತು.
ರಮ್ಯಾ ಚಿನ್ನ ಅಂತ ಸೇರಿಸಿ ಯಾರಾದರೂ ನಾರ್ಮಲ್ ಆಗಿ ಡೀಸೆಂಟಾಗಿ ಈ ಥರ ಎಲ್ಲ ಮೆಸೇಜ್ ಮಾಡ್ತಾರಾ ಫಸ್ಟು ಡಿಲೀಟ್ ಮಾಡು ಬಾ ಏನೇ ಮೆಸೇಜ್ ಕೊಡು ಏ ಕೊಡೋ ಇಲ್ಲಿ. ನಾನೇ ನಿಮಗೆ ಮೆಸೇಜ್ ಮಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನಿಮ್ಮ ಮೆಸೇಜ್ ಬಂತು. ನಾಳೆ ನಾನೇ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ರಮ್ಯಾ ಕಂಗ್ರ್ಯಾಚುಲೇಷನ್ಸ್. ಏ ಆ ಚೇಂಡೆಯಿಂದ ನನಗೆ ಮಾತ್ರ ತೊಂದರೆ ಅಲ್ಲ, ಎಲ್ರಿಗೂ ತೊಂದರೆನೇ. ಅವ್ನು ಕೆಟ್ಟ ಬುದ್ಧಿ ಸಾಯೋ ತನಕ ಇಲ್ಲಿ ಯಾರು ಬದುಕಲು ನೆಮ್ಮದಿ ಇರಲ್ಲ ಅನ್ಸುತ್ತೆ. ಇದನ್ನು ಆದಷ್ಟು ಬೇಗ ನಾನೇ ಸರಿ ಮಾಡಬೇಕು.